ಗೌತಮ ಬುದ್ಧನ ಕಥೆ ಹೀಗಿದೆ. ಕಾಲದೇಶಗಳ ಅನೇಕ ಸಾಹಿತ್ಯಗಳು ಹಾಗೂ ಸಂಗ್ರಹಗಳ ಮೂಲಕ ಗೌತಮ ಬುದ್ಧನ ಜೀವನದ ಕಥೆ ಹೊರಬರುತ್ತದೆ. ಇಲ್ಲಿ ಅದರ ಸಂಕ್ಷಿಪ್ತ ವರ್ಣನೆಯನ್ನು ನೀಡುತ್ತೇನೆ. ಹಿಂದೂ ಧರ್ಮದ ಆಧಾರದ ಮೇಲೆ ನಿಂತ ಗೌತಮ ಬುದ್ಧ ಲುಂಬಿನಿಯ ರಾಜಕುಮಾರನಾಗಿ ಹುಟ್ಟಿದನು. ಅವನ ಹೆಸರು ಸಿದ್ಧಾರ್ಥ. ಪ್ರಾರಂಭಿಕ ಜೀವನದಲ್ಲಿ ಅವನು ಅತ್ಯಂತ ಐಶ್ವರ್ಯಪರನಾಗಿದ್ದು, ಆದರೆ ಒಂದು ದಿನ ಅವನು ಜನರಲ್ಲಿ ಕಂಡ ಕಷ್ಟವು ಅವನ ಹೃದಯವನ್ನು ತೀವ್ರವಾಗಿ ಕಲ್ಪಿಸಿತು. ಇದು ಅವನ ಅವಬೋಧನೆಯ ಹೊಸ ಶುರುವೇ ಆಗಿತ್ತು. ಈ ಬಗೆಯ ಅವಬೋಧನೆಯಿಂದ ಪ್ರಭಾವಿತರಾದ ಅವನು ಅತ್ಯಂತ ಬುದ್ಧಿವಂತನಾದ ಮನುಷ್ಯನಾದನು. ಇದನ್ನು ನೋಡಿ ತನ್ನ ಐಶ್ವರ್ಯವನ್ನು ತ್ಯಜಿಸಿ ಸನ್ಯಾಸಿಯಾದ ಬಳಿಕ ಅವನು ಧ್ಯಾನದ ಮೂಲಕ ಸಮಾಧಿ ಅನುಭವಿಸಿ ಅತ್ಯಂತ ತೀವ್ರ ಬುದ್ಧಿಶಕ್ತಿಯನ್ನು ಪಡೆದನು. ಬೋಧಿವೃಕ್ಷದ ಕೆಳಗೆ ಧ್ಯಾನಮಗ್ನನಾಗಿ ಆತ್ಮಜ್ಞಾನದ ಅನುಭವವನ್ನು ಪಡೆದ ಅನಂತರ ಬುದ್ಧನಾಗಿ ಅವನು ಪರಿಣಮಿಸಿದನು. ಗೌತಮ ಬುದ್ಧನ ಬೋಧನೆಗಳು ಅನೇಕ ಜನರಿಗೆ ಬೆಳಕನ್ನು ತಂದವು. ಅವನು ಅನೇಕ ಸ್ಥಳಗಳಲ್ಲಿ ಭಾಷಣಗಳನ್ನು ಮಾಡಿ ಜನರಿಗೆ ಮಾರ್ಗದರ್ಶನ ನೀಡಿದ. ಅವನು ತನ್ನ ಶಿಷ್ಯರಿಗೆ ಬುದ್ಧನಾಗುವ ಮಾರ್ಗದ ಬಗ್ಗೆ ಬೋಧಿಸಿದ. ಬೋಧನೆ: ಗೌತಮ ಬುದ್ಧನು ತನ್ನ ಆತ್ಮಜ್ಞಾನವನ್ನು ಪ್ರಪಂಚಕ್ಕೆ ಬೋಧಿಸಲು ಆರಂಭಿಸಿದನು. ಅವನ ಬೋಧನೆಗಳು ಅನೇಕ ಸಂಘಟನೆಗಳಲ್ಲಿ ಸೇರಿ ಬೌದ್ಧ ಧರ್ಮವು ಜಗತ್ತಿನಲ್ಲಿ ಪ್ರಚಾರವಾಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.